ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಿದಿರು ಕರಳೆಯ ಪಲ್ಯನ ಮಾಡ್ತಾಯಿದ್ದೀನಿ. ಈ ರೀತಿ ರೆಡಿಯಾಗಿದೆ ನೋಡಿ. ಮೊದಲಿಗೆ ಇದಕ್ಕೆ ನಾನು ಒಂದು ಕುಕ್ಕರ್ಗೆ 1-2 ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 4 ಹಿಡಿಯಷ್ಟು ಬಿದಿರು ಕರಳೆನ ಸೇರಿಸ್ಕೊಳ್ತಿದ್ದೀನಿ. ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ, ಇದಕ್ಕೆ ಉಪ್ಪೇನೂ ಹಾಕಿಲ್ಲ, ಹಾಗೇನೇ 4 ವಿಸಿಲು ಕೂಗಿಸ್ಕೊಳ್ತೀನಿ. ಆನಂತರ ಇನ್ನೊಂದು ಕುಕ್ಕರ್ಗೆ ನಾನು ಇನ್ನೊಂದು ದೊಡ್ಡ ಕುಕ್ಕರ್ನ ತೊಗೊಂಡಿದ್ದೀನಿ. ಇದಕ್ಕೆ ನೆನೆಸಿ ಹಾಗೆಯೇ ಸ್ವಲ್ಪ ಮೊಳಕೆ ಬಂದಿರುವಂತಹ ಎಲ್ಲ ಕಾಳಿನ ಮಿಕ್ಸಿದು, ಅಂದರೆ ಹುರುಳಿಕಾಳು, ಹೆಸ್ರು ಕಾಳು, ಬಟಾಣಿ ಕಾಳು, ಕಡಲೆಕಾಳು, ಅಲಸಂದೆ ಕಾಳು ಎಲ್ಲ ಇದೆ ಇದರಲ್ಲಿ. ಆ ಕಾಳನ್ನ ನೆನೆಸಿ ಸ್ವಲ್ಪ ಮೊಳಕೆ ಬಂದಿರೋದು ಇದನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಪಾಲಕ್ ಸೊಪ್ಪು ಸ್ವಲ್ಪ ಇದೆ, ಹಾಗೆಯೇ ಚಿಲ್ಕರ್ಬೆ ಸೊಪ್ಪು, ಹಾಗೆ ದಂಟಿನ ಸೊಪ್ಪಿದೆ. ಯಾವುದು ಥರದ್ದು ಸೊಪ್ಪಾದ್ರೂ ಸೇರಿಸ್ಕೋಬೋದು. ಆನಂತರ ನಾನಿಲ್ಲಿ 1 ಆಲೂಗೆಡ್ಡೆ, 1 ಬದನೆಕಾಯಿ, ಹಾಗೆ 1 ಗೆಡ್ಡೆಕೋಸು, ಹಾಗೆಯೇ 1 ಹೀರೆಕಾಯಿ, ಕ್ಯಾರೆಟು ಮತ್ತು ಹುಳ್ಳಿಕಾಯಿ 10-15 ಇಷ್ಟನ್ನು ಕಟ್ ಮಾಡಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ನಲ್ಲ, ಅದನ್ನು ಬಿದಿರು ಕರಳೆ, ಅದನ್ನು 4 ವಿಸಿಲ್ನ ಕೂಗಿಸಿದ್ದೀನಿ. ಅದನ್ನು ಈ ಕುಕ್ಕರ್ ಒಳಗಡೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು 1 ವಿಸಿಲು ಇದನ್ನು ಕ್ಯಾಪ್ನ ಕ್ಲೋಸ್ ಮಾಡಿ 1 ವಿಸಿಲ್ಲು ಕೂಗಿಸ್ಕೊಂಡ್ರೆ ಈ ರೀತಿ ಕಲ್ಲುಪ್ಪನ್ನ ಹಾಕ್ಕೊಳ್ತೀನಿ. ಮತ್ತೆ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ. ನೀವು ಬೇರೆ ಬೇರೆ ಥರದ್ದು ತರಕಾರಿಗಳನ್ನೂ ಬಳಸ್ಕೋಬೋದು. ಬೆಂಡೆಕಾಯಿನ ಬಳಸಬೇಡಿ, ಅದು ಲೋಳೆ ಥರ ಆಗುತ್ತೆ ಸಾರು, ಅದಕ್ಕೋಸ್ಕರ. ಹಾಗೆಯೇ ಸೊಪ್ಪುಗಳಲ್ಲಿ ಎಲ್ಲ ಥರದ ಸೊಪ್ಪನ್ನು ಬಳಸ್ಕೋಬೋದು. ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 1 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಬಾಣಲೆಗೆ ನಾನು 2-3 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ನಂತರ ನಾನು ಇದಕ್ಕೆ 8 ಹಸಿಮೆಣಸಿನ್ಕಾಯಿನ ಸೀಳಿಟ್ಕೊಂಡಿದ್ದೆ, ಖಾರ ಇದೆ ಇದು. ಇದನ್ನು ಸೀಳಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಸ್ವಲ್ಪ ಬೆಂದ ನಂತರ ಹಸಿಮೆಣಸಿನ್ಕಾಯಿ, ನಾನು 2 ಈರುಳ್ಳಿನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಪಲ್ಯ ರೆಡಿ ಆದ ನಂತರ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಈರುಳ್ಳಿ ಬೇಗ ಬೇಯಲಿ ಅಂತ, ಹಾಗೆ ರುಚಿಗೂ ನಾನು ಕುಕ್ಕರಲ್ಲಿರೋ ಬೇಯಿಸ್ಕೊಂಡಿರೋ ಕಾಳಿಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇವಕ್ಕೆಲ್ಲ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಆನಂತರ ನಾನಿಲ್ಲಿ 1 ಹಿಡಿಯಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹೆಚ್ಚಿಗೆ ಬೇಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆನಂತರ ತೆಂಗಿನಕಾಯಿ ಹಾಕಿನೂ 1-2 ನಿಮಿಷ ಬೇಯಿಸ್ಕೊಳ್ತೀನಿ ಇದನ್ನು ಒಗ್ಗರಣೆಯಲ್ಲಿ. ಆನಂತರ ಬಸ್ದಿಟ್ಕೊಂಡಿರುವಂತಹ ಕಾಳು ಪಲ್ಯನ ಇದಕ್ಕೆ ಹಾಕ್ಕೊಳ್ತೀನಿ. ಇದರ ನೀರನ್ನ ನಾವು ಉಪ್ಸಾರಾಗಿ ಬಳಸ್ಕೊಳ್ತೀವಿ. ಈ ನೀರಿಗೆ ಇನ್ನೇನು ಒಗ್ಗರಣೆ ಏನು ಕೊಡೋದಿಲ್ಲ. ಹಾಗೆಯೇ ಉಪ್ಸಾರು ಖಾರ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನು ಬಳಸ್ಕೊಳ್ತೀವಿ. ಈ ರೀತಿ ಸಣ್ಣ ಊರಿನಲ್ಲಿ ಈ ಪಲ್ಯನ ನೀರಿನಂಶ ಸ್ವಲ್ಪ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡ್ರೆ ಬಿದಿರು ಕರಳೆಯ ಪಲ್ಯ ರೆಡಿಯಾಗುತ್ತೆ. ಹಾಗೆಯೇ ಉಪ್ಸಾರೂ ರೆಡಿಯಾಗಿದೆ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಉಪ್ಸಾರು. ಇಷ್ಟೇ, ಇದಕ್ಕೆ ಖಾರ ಹಾಕ್ಕೊಂಡು ತಿನ್ನೋದು. ಈ ಪಲ್ಯನ ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದನ್ನು 1-2-3 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಪಲ್ಯನೂ ರೆಡಿಯಾಗುತ್ತೆ. ಉಪ್ಸಾರು ಖಾರ ನಾವು 1 ತಿಂಗ್ಳಿಗೆ ಆಗೋ ಹಂಗೆ ಮೊದಲೇ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇದು ಉಪ್ಸಾರು ಖಾರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.